ಮನ್ಸು ಬಂದಂತೆ ಅವ್ರು ರೇಟ್ ಇಡ್ತಾರೆ. ಏನಕ್ಕೆ ಆಲ್ಪೈನ್ ಸ್ಟಾರ್ ಅಂದರೆ ನನ್ನ ಕವಾಸಕಿ ZX6R ಅಲ್ಲಿ ನನಗೆ ಓಡಿಸ್ಬೇಕಾದ ಬ್ರೇಕಿಂಗ್ ಅಷ್ಟು ಕಂಫರ್ಟ್ ಇರಲಿಲ್ಲ. ಏನು ಬಿಸ್ನೆಸ್ ಮಾಡ್ತೀನಿ. ಹಲೋ ಎವ್ರಿವನ್, ನಮಸ್ಕಾರ. ನನ್ನ ಹೆಸರು ಅರುಣ್ ರಾಮು ಅಂತ. ನಾನೊಬ್ಬ ಬೈಕರ್. 2010 ನಾನು ಯೂಟ್ಯೂಬ್ದು ಅಕೌಂಟ್ ಓಪನ್ ಮಾಡಿದೆ, ಬಟ್ ಯಾವುದು ವೀಡಿಯೋಸ್ ಪೋಸ್ಟ್ ಏನು ಮಾಡಿರಲ್ಲ. ನನ್ನನ್ನು ನೀವು ರಂಜನ್ ರೆಡ್ಡಿ ಅಂದರೆ DV ಅವ್ರು ಕರೀತಾ ಇರ್ತಾರಲ್ಲ, ಜಾಕಿ ಅಂತ, ಅವ್ರ ವೀಡಿಯೋಗಳಲ್ಲಿ ನೋಡಿರ್ತೀರ. ನಾನು 2018 CBR ಹೋಂಡಾ ಮತ್ತು RS457 ಎಪ್ರಿಲಿಯಾ ಏನೇನು ಆಕ್ಸೆಸರೀಸ್ ಹಾಕ್ಸಿದೆ, ಏನೇನು ಮಾಡಿಸಿದೆ ಅಂತ ಅವ್ರು ಡೀಟೇಲ್ಡ್ ವರ್ಷನ್ ಕೊಡ್ತಾರೆ. ಆ ವಿಡಿಯೋದಲ್ಲಿ ನೀವು ನನ್ನ ನೋಡಿರ್ತೀರ. ಓಕೆ, ಏನಕ್ಕೆ ಈ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ತುಂಬ ಜನ ಕೇಳ್ತಾಯಿದ್ರು ನಿಮಗೆ ಇಷ್ಟೊಂದು ನಾಲೆಜ್ ಇದೆ ಹೆಲ್ಮೆಟ್ಸ್ ಬಗ್ಗೆ, ಸೂಟ್ ಬಗ್ಗೆ, ಬೈಕ್ ಬಗ್ಗೆ, ಆಕ್ಸೆಸರೀಸು ಏನು ತರಿಸ್ಬೇಕು, ಏನು ಮಾಡಬೇಕು, ಆ್ಯಂಡ್ ನನ್ನ ಎಕ್ಸಾಸ್ಟ್ಗಳನ್ನ ಚೂಸ್ ಮಾಡೋದಲ್ಲಿ ಸ್ಪೆಷಲಿಸ್ಟ್ ಅಂತಲೇ ಕರೆಯೋರು. ಸೊ ಆಯಿತು, ಯಾಕೆ ಒಂದು ವಿಡಿಯೋ ಮಾಡಿ ಹಾಕಬಾರ್ದು, ಹೇಗೆ ಜನರು ಪ್ರೋತ್ಸಾಹಿಸ್ತೀರಾ, ಮತ್ತು ಏನೇನು ಮಾಡ್ಬೋದು, ನನ್ನ ಕಡೆಯಿಂದ ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ ಒಂದು ಗಾಡಿ ಬಗ್ಗೆ, ಒಂದು ಆಕ್ಸೆಸರೀಸು ನಾನು ಎಲ್ಲಿಂದ ತರ್ತೀನಿ, ಹೇಗೆ ಇನ್ಸ್ಟಾಲೇಷನ್ ಮಾಡಿಸ್ತೀನಿ ಅಂತ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನೇನು ತೋರಿಸ್ತೀನಿ ಅಂದರೆ, ನನ್ನ ಹತ್ರ ಯಾವ ಥರ ಹೆಲ್ಮೆಟ್ ಇದೆ ಅಂತ. ಅದನ್ನು ಫಾರಿನಲ್ಲಿ ಲಿಡ್ ಅಂತ ಕರೀತಾರೆ, ಇಲ್ಲಿ ನಾವು ಹೆಲ್ಮೆಟ್ ಅಂತ ಕರಿತೀವಿ. ಓಕೆ, ನಾನು ಹುಟ್ಟುಹಬ್ಬ ಆಯಿತು August 3, ನಾನು ಒಂದು ಹೊಸ ಹೆಲ್ಮೆಟ್ ತೊಗೊಂಡೆ. ಫಸ್ಟ್ ಅದನ್ನು ತೋರಿಸ್ತೀನಿ. ಇದು ಆಲ್ಪೈನ್ ಸ್ಟಾರ್ದ ಸೂಪರ್ಟೆಕ್ R10 ಅಂತ. ಇದು ತುಂಬ ಕಾಸ್ಟ್ಲಿ. ಇದು ನೀವು ನೋಡಿರ್ತೀರ, ಪಿಸ್ತಾ GPR ಅಂತ ಒಂದು ಹೆಲ್ಮೆಟ್ ಬರುತ್ತೆ. ಸೊ ಆ ಹೆಲ್ಮೆಟ್ ಲೆವೆಲ್ಗೆ ಇದನ್ನು ಕಂಪೇರ್ ಮಾಡ್ತಾರೆ. ಅದು ತುಂಬ ಕಾಸ್ಟ್ಲಿ ಇದೆ. ಇದು ಟ್ರ್ಯಾಕ್ ಫೋಕಸ್ಡ್ ಹೆಲ್ಮೆಟ್ ಅಂತಾರೆ. ಬೇಸಿಕಲಿ ನೀವು ಟ್ರ್ಯಾಕ್ನಲ್ಲಿ ಬಿದ್ದಾಗ ಹೈಯೆಸ್ಟ್ ಪ್ರೊಟೆಕ್ಷನ್ ಕೊಡುವಂಥ ಹೆಲ್ಮೆಟ್ಟು. ಇದನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ, ಬನ್ನಿ. ಓಕೆ, ಇದರಲ್ಲಿ ಏನಿರುತ್ತೆ ಅಂದರೆ, ನಿಮಗೆ ಪಿನ್ಲಾಕ್ ವೈಸರ್ ಅಂತ ಬರುತ್ತೆ. ಪಿನ್ಲಾಕ್ ವೈಸರ್ ಇನ್ಸರ್ಟ್ ಅಂದರೆ ಏನು ಅಂದರೆ, ಇವಾಗ ನೀವು ಹೆಲ್ಮೆಟ್ ಹಾಕ್ಕೊಂಡು ಉಸಿರಾಡಿದಾಗ ಫಾಗ್ ಕಟ್ಟಬಾರ್ದು ಅಂತ ಒಂದು ಇನ್ಸರ್ಟ್ ಕೊಟ್ಟಿರ್ತಾರೆ. ಇದರಲ್ಲಿ ಅದಿರುತ್ತೆ ಪಿನ್ಲಾಕ್ ಇನ್ಸರ್ಟು. ಇದು ಆ್ಯಕ್ಚುಲಾಗಿ ನಿಮಗೆ ಹೊರಗಡೆ 95,000 ಲಕ್ಷ ರೂಪಾಯಿ ಇದೆ. ಇದನ್ನು ಇಲ್ಲಿರೋ ಡೀಲರ್ಗಳು ತಂದು ನಿಮಗೆ ಮಾರಬೇಕಾದ್ರೆ ಕಸ್ಟಮ್ಸ್ ಎಲ್ಲ ಕಟ್ಟಿ ಅವ್ರು ಪ್ರಾಫಿಟ್ ಇಟ್ಟು ಮಾರ್ತೀನಿ ಅಂದರು 1.15, 1.40 ಮನ್ಸು ಬಂದಂತೆ ಅವ್ರು ರೇಟ್ ಇಡ್ತಾರೆ. ಬಟ್ ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ. ಸೊ ನಾನು ಇದನ್ನು ನನ್ನ ಫ್ರೆಂಡ್ ಅವಿನಾಶ್ ಅಂತ, ರೇಸ್ ನೇಷನ್ ಅಂತ ನೀವು ನೋಡಿರ್ತೀರ, ಒಂದು ಶಾಪ್ ಇದೆ ಜಯನಗರ ವಿಜಯ ಕಾಲೇಜು ಬ್ಯಾಕ್ ಸೈಡ್, ಅದನ್ನೇ ಬಿರಿಯಾನಿ ಅಂತ ಇದೆಯಲ್ಲ, ಆ ಬ್ಯಾಕ್ ಸೈಡಲ್ಲೇ ಇವ್ರದ್ದೊಂದು ಶಾಪ್ ಇದೆ, ಅಲ್ಲಿ ತೊಗೊಂಡೆ. ಅದಲ್ಲದೆ ಇದನ್ನು ತುಂಬ ಜನ ಬೇರೆ ಡೀಲರ್ಸ್ಗಳು ಮಾರ್ತಾರೆ. ಈಗ ಮೋಟ್ರ್ ಸೈಕಲ್ ಹಜಲ್ ಅಂತ ಒಬ್ಬರು ಇದೆ, ರಾಹುಲ್ ಆಲನ್ ಅಂತ, ಅವರು. ಸೊ ನಾನು ಇದನ್ನು ರೇಸ್ ನೇಷನ್ ಅವಿನಾಶಿನಿಂದ ತೊಗೊಂಡೆ. ಒಳ್ಳೆ ರೇಟ್ಗೆ ಕೊಟ್ಟರು, ಬಟ್ ರೇಟ್ ರಿವೀಲ್ ಮಾಡೋಕ್ಕಾಗಲ್ಲ, ಸಾರಿ. ಏನಿದೆಯಪ್ಪ ಈ ಹೆಲ್ಮೆಟ್ನಲ್ಲಿ? ಓಕೆ, ಸೊ ಇದು ಹೊಸ ಹೆಲ್ಮೆಟ್. ಏನಕ್ಕೆ ಆಲ್ಪೈನ್ ಸ್ಟಾರ್ ಅಂದರೆ, ನಾನು ಮುಂಚೆಯಲ್ಲೇ ಪಿಸ್ತಾ GPRನೆಲ್ಲ ಹಾಕಿದ್ದೆ, ಬಟ್ ನನಗೇನೋ ತುಂಬ ಕಂಫರ್ಟಬಲ್ ಅನಿಸಿಲ್ಲ. ಯಾಕಂದರೆ ಅದು ಬೇಸಿಕಲಿ ನೀವು ರೋಡ್ಗಿಂತ ಟ್ರ್ಯಾಕ್ ಫೋಕಸ್ ಜಾಸ್ತಿ ಇರುತ್ತೆ. ನಿಮಗೆ ಒಳಗಡೆ ಗಾಡೀಲಿ ರೋಡಲ್ಲಿ ಓಡಿಸ್ಬೇಕಾದ್ರೆ ನಿಮಗೆ ಗಾಳಿ ಬರೋ ಅಂಥದ್ದು ತುಂಬ ಕಡಿಮೆ ಇರುತ್ತೆ ಆ ಹೆಲ್ಮೆಟಲ್ಲಿ. ಅದು ಟ್ರ್ಯಾಕ್ ಓನ್ಲಿ ಹೆಲ್ಮೆಟ್ಸು. ಬಟ್ ಈ ಹೆಲ್ಮೆಟು ನಾನು ನನ್ನ ಫ್ರೆಂಡ್ನ ಕೇಳಿದಾಗ, ಇದು ಅವನು ಒಂದು ದಿವಸ ಅವ್ನು ಡುಕಾಟಿ ಡಯಾವಲ್ನ ಮೈಸೂರಿಂದ ಓಡಿಸ್ಕೊಂಬಂದರು. ಸೊ ಅವಾಗ ನಾನು ಕೇಳಿದೆ, ನಾನು ಹೇಗಿದೆ ಹೆಲ್ಮೆಟು, ವೆಂಟಿಲೇಷನ್ ಎಲ್ಲ ಹೇಗೆ ಅಂದರೆ, ತುಂಬ ಚೆನ್ನಾಗಿದೆ. ಈ ಥರ 11 ವೆಂಟಿಲೇಷನ್ಸು ಮತ್ತು ಎಕ್ಸಾಸ್ಟ್ ಪೋರ್ಟ್ಸ್ಗಳಿದೆ ನೋಡಿ, ನೀವೇ ನೋಡ್ಬೋದು. ಇಲ್ಲಿ ಎಕ್ಸಾಸ್ಟ್ ಪೋರ್ಟ್ಸ್ ಇಲ್ಲಿದೆ, ಮತ್ತು ಇಲ್ಲೂ ಇದೆ ವೆಂಟಿಲೇಷನ್ಗೆ, ಇಲ್ಲೂ ಇದೆ ವೆಂಟಿಲೇಷನ್ಗೆ. ಸೊ ಎಕ್ಸಾಸ್ಟ್ ವೆಂಟ್ಸ್ಗಳು ಇಲ್ಲೂ ಇದೆ, ಈ ಸೈಡು ಇದೆ. ಓಕೆ, ನಿಮ್ಗೆ ಇದರಲ್ಲಿ 2 ಥರ ಸ್ಪಾಯ್ಲರ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ರೇಸ್ ಓರಿಯೆಂಟೆಡ್. ಇದು ರೇಸು ಟ್ರ್ಯಾಕ್ನಲ್ಲಿ ಓಡಿಸ್ಬೇಕಾದ್ರೆ ಮತ್ತು ಡ್ರ್ಯಾಗ್ ರೇಸಿಂಗಲ್ಲಿ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ವಿಂಡ್ನ ಡಿಫ್ಯೂಸ್ ಮಾಡೋಕ್ಕೆ. ಇದು ಬೇಡಪ್ಪ ನಾನು ರೋಡ್ ಯೂಸ್ ಮಾಡ್ತೀನಿ ಅಂದರೆ, ಇದಕ್ಕೆ ಅಂತಲೇ ಸಪ್ರೇಟ್ ಸ್ಪಾಯ್ಲರ್ ಬರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ರೋಡ್ಗೆ ಇಲ್ಲಿ 2 ಸ್ಕ್ರೂ ಮತ್ತು ಇದು 2 ವೇ ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಇದನ್ನು ನೀವು ರಿಮೂವ್ ಮಾಡಿಬಿಟ್ಟು ಇದನ್ನು ಇಲ್ಲಿಗೆ ಮಾಡ್ಕೊಂಡು ರೋಡ್ ಯೂಸಿಗೆ ಮಾಡ್ಬೋದು. ಆಮೇಲೆ ಇದಕ್ಕೆ 2 ವೈಸರ್ ಬರುತ್ತೆ, ಒಂದು ಡಾರ್ಕು ಮತ್ತು ಇನ್ನೊಂದು ಲೈಟ್ ಅಂತ ಬರುತ್ತೆ. ಇದು ಲೈಟ್ ಇಲ್ಲ, ಇದು ತುಂಬ ಡಾರ್ಕ್ ಸ್ಮೋಕ್ ಇದೆ.
ಮತ್ತು ನಿಮಗೆ ನಾರ್ಮಲ್ ವೈಸರು ಬರುತ್ತೆ. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋಬೋದು. ಸೊ ದಿಸ್ ಈಸ್ ದಿ ನಾರ್ಮಲ್ ವೈಸರ್. ಇದು ಡಾರ್ಕ್ ಸ್ಮೋಕು, ಇದು ಪ್ಲೇನ್ ಬರುತ್ತೆ. ಸೊ ಇಷ್ಟೆಲ್ಲ ಕೊಡ್ತಾರೆ ಇದರಲ್ಲಿ. ಜೊತೆಗೆ ಇದಕ್ಕೆ ಚಿನ್ ಸ್ಪಾಯ್ಲರ್ ಅಂತ ಬರುತ್ತೆ. ಇದು ಹೆಲ್ಮೆಟ್ ಕೆಳಗಡೆ ಈ ಜಾಗದಲ್ಲಿ ಹಾಕೊಳ್ಳೋವಂಥದ್ದು, ಇದು ಚಿನ್ ಸ್ಪಾಯ್ಲರ್ ಅಂತ. ಇಷ್ಟೆಲ್ಲ ಈ ಹೆಲ್ಮೆಟ್ನಲ್ಲಿ ಕೊಡ್ತಾರೆ. ಇದಲ್ಲದೆ ನನ್ನ ಹತ್ರ ಇನ್ನೂ 2 ಹೆಲ್ಮೆಟ್ ಇದೆ. ನಾನು ಇಲ್ಲಿಂದ ಸಿಟಿ ಸೈಡ್ಸ್ ಒಂದು 20 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್ ಅಂದರೆ ಅದಕ್ಕೆ ಅಂತಲೇ ನಾನು ಬೇರೆ ಹೆಲ್ಮೆಟ್ ಇಟ್ಟಿದ್ದೀನಿ. ಒಂದು ನಿಮಿಷ ಅದನ್ನು ತೋರಿಸ್ತೀನಿ. ಓಕೆ, ಇದು ಬಂದುಬಿಟ್ಟು ಶಾರ್ಕ್ ಕಂಪ್ನಿದು ಸ್ಪಾರ್ಟನ್ ಎಸ್ ಅಂತ. ಇದು ಇವಾಗ ಸ್ಪಾರ್ಟನ್ GT ಬೇರೆ ಬೇರೆ ಥರ ವೆರೈಟಿ ಹೆಲ್ಮೆಟ್ಸ್ ಬಂದಿದೆ. ಸೊ ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು ಕರೋನಾ ಟೈಮಲ್ಲಿ ತೊಗೊಂಡಿದ್ದು, ಒಂದು 4 ವರ್ಷ ಆಗಿರ್ಬೋದು. ಸೊ ಇದರಲ್ಲಿ ಏನಂದರೆ ನಿಮಗೆ ಇದರಲ್ಲಿ ನಿಮಗೆ ಇಂಟರ್ನಲ್ ಬ್ಲ್ಯಾಕ್ ವೈಸರ್ ಬರುತ್ತೆ. ಸೊ ನಿಮಗೆ ತುಂಬ ಬಿಸಿಲು ಹೊಡೆದಾಗ ಕಣ್ಣಿಗೇನಾದರೂ ತುಂಬ ತೊಂದರೆ ಆಗ್ತದೆ, ಅವಾಗ ಇಂಟರ್ನಲ್ ವೈಸರ್ ಹಾಕೋಬೋದು. ಸೊ ಇದಕ್ಕೆ ಸೆನ್ನಾ SF2 ಅಂತ ಹಾಕ್ಕೊಂಡಿದ್ದೆ. ಸೆನ್ನಾ SF2 ಅಂದರೆ ಬ್ಲೂಟೂತ್ ಕಮ್ಯುನಿಕೇಷನ್. ಇವಾಗ ನೀವು ಯಾರಿಗಾದ್ರೂ ಕಾಲ್ ಮಾಡಿದೆ ಫೋನ್ ಆನ್ಸರ್ ಮಾಡೋಕ್ಕೆ, ಮತ್ತು ಇದರಲ್ಲಿ ಇಂಟರ್ಕಾಮ್ ಬರುತ್ತೆ. ನಿಮ್ಮ ಮ್ಯಾಕ್ಸಿಮಮ್ ಇದರಲ್ಲಿ ಬಂದು ಒಂದು 3 ಜನ ಹಾಕ್ಕೊಳ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ಗಳು ನೀವು ಬೈಕ್ ರೈಡ್ ಮಾಡಬೇಕಾದಾಗ ಒಂದು ಇಂಟರ್ಕಾಮ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ಬೋದು. ಸೊ ಇದನ್ನು ಹಾಕ್ಸಿದ್ದೀನಿ. ಇದು ನಾನು ಯೂಶ್ವಲಿ ಸಿಟಿ ಒಳಗಡೆ ಓಡ್ಸೋಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಇದು ತುಂಬ ಲೈಟ್ ವೆಯ್ಟು, ಕಾರ್ಬನ್ ಫೈಬರ್ ಅಲ್ಲ, ಕಾರ್ಬನ್ ಸ್ಕಿನ್ ಇರುತ್ತೆ ಇದ್ರ ಮೇಲೆ. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ವಿಂಗ್ಲೆಟ್ಸ್ ಥರ. ಓಕೆ, ನಾನು ರೋಡು ಮತ್ತು ಟ್ರ್ಯಾಕ್ಗೆ ಈ ಹೆಲ್ಮೆಟ್ ಬರೋಕ್ಕೆ ಮುಂಚೆ, ಆಲ್ಪೈನ್ಸ್ಟಾರ್ ಹೆಲ್ಮೆಟ್ ಬರೋಕ್ಕೆ ಮುಂಚೆ ಇನ್ನೊಂದು ಹೆಲ್ಮೆಟ್ ಯೂಸ್ ಮಾಡ್ತದೆ. ಬನ್ನಿ ಆ ಹೆಲ್ಮೆಟ್ ಯಾವುದು ಅಂತ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಮಾರ್ವಲ್ ಎಡಿಷನ್ ಅಂತ, HJC. ಇದೊಂದು ಕೊರಿಯನ್ ಕಂಪ್ನಿ, ಹೆಲ್ಮೆಟ್ ಕಂಪ್ನಿ. ಇವರು ಮಾರ್ವಲ್ಲು ಮತ್ತು DC ಅನ್ನೋದು ನೀವು ನೋಡಿರ್ತೀರ, ಕಾಮಿಕ್ ಬುಕ್ಸ್ಗಳು, ಕ್ಯಾರೆಕ್ಟರ್ಸ್ಗಳಿರುತ್ತೆ, ಸೂಪರ್ಮ್ಯಾನ್, ಬ್ಯಾಟ್ಮ್ಯಾನ್, ಸ್ಪೈಡರ್ಮ್ಯಾನ್ ಅಂತ. ಆ ಹೀರೋಗಳ ಮೇಲೆ ಆಧಾರಿತವಾಗಿ ಇವರೊಂದು ಹೆಲ್ಮೆಟ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಾನು ಗ್ರೀನ್ ಗಾಬ್ಲಿನ್ ಅಂತ ಒಂದು ಹೆಲ್ಮೆಟ್ ತೊಗೊಂಡೆ. ಯಾಕೆಂದರೆ ನನ್ನ ಹತ್ರ ಇವಾಗ ಕರೆಂಟ್ಲಿ ಇರೋ ಗಾಡಿ ಬಂದ್ಬಿಟ್ಟು ಕವಾಸಕಿ ZX6R ಅಂತ. ಸೊ ಇದು 2025 ಮೇಕು, 2025 ರಿಜಿಸ್ಟ್ರೇಷನ್. ZX6Rಲ್ಲಿ ಏನು ಅಂದರೆ 2024 25 ರಿಜಿಸ್ಟ್ರೇಷನ್, 25 ಬೈಕ್ಸ್ಗಳನ್ನ ಮಾರಿದ್ರು. ಬಟ್ ಅದು ಮೇಕ್ ಬಂದ್ಬಿಟ್ಟು 24 ಇರುತ್ತೆ, ರಿಜಿಸ್ಟರ್ ಬಂದು 25 ಆಗುತ್ತೆ. ಬಟ್ ನಾನು ಮೇಕು, ಮಾಡಲ್ಲು ಮತ್ತು ರಿಜಿಸ್ಟ್ರೇಷನ್ ಎಲ್ಲ 2025. ಪ್ರಾಬಬ್ಲಿ ನನ್ನದೇ ಫಸ್ಟ್ ಬೈಕ್ ಅನಿಸುತ್ತೆ. ಜಾನ್ವರಿ ಎಂಡಲ್ಲಿ 2025ಗೆ ಫಸ್ಟು ನನಗೆ ಕೊಟ್ಟಿದ್ದು ಬೈಕು. ನಾನು ಡೆಲಿವರಿ ತೊಗೊಂಡು ಓಡಿಸ್ಲಿಕ್ಕಾಗಲಿಲ್ಲ. ಸ್ವಲ್ಪ ನಾನು 15 ಡೇಸ್ ದುಬೈಗೆ ಹೋದೆ. ಆಮೇಲೆ ಬಂದೆ, ಸ್ವಲ್ಪ ಕೆಲಸಗಳಲ್ಲಿ ನಾನು ಹೆಲ್ಡಪ್ ಆಗಿ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಆಂಗ್ಲ ಭಾಷೆದ ಪದ ಬಳಕೆ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಇನ್ನೊಂದು ಹೆಲ್ಮೆಟ್ನ ನಾನು ಇವತ್ತು ತೋರಿಸ್ತೀನಿ, ಸಿಟಿ ಆ್ಯಂಡ್ ರೋಡ್ಗೆ. ಓಕೆ, ನೀವು ನೋಡ್ದಂಗೆ ಇಲ್ಲಿ ಮೆನ್ಷನ್ ಆಗಿರುತ್ತೆ ನೋಡಿ, ಮಾರ್ವಲ್ ಅಂತ. ಇದೊಂದು ಎಡಿಷನ್ ಅಷ್ಟೇ, ಲಿಮಿಟೆಡ್ ಅಲ್ಲ, ಬಟ್ ಇದೊಂದು ಎಡಿಷನ್ ಹೆಲ್ಮೆಟ್ ಮಾರ್ವಲ್ ಅಂತ. DC ಕಾಮಿಕ್ಸ್, ಮಾರ್ವಲ್ ಕಾಮಿಕ್ಸ್ ಅಂತ ಹೇಳ್ತಿರಲ್ಲ, ಅದೇ ಥರ. ಓಕೆ, ಸೊ ಇದು ಬಂದ್ಬಿಟ್ಟು ನಾನು ರೋಡ್ ಆ್ಯಂಡ್ ಟ್ರ್ಯಾಕ್ ಎರಡಕ್ಕೂ ಯೂಸ್ ಮಾಡೋ ಹೆಲ್ಮೆಟ್ಟು. ಸೊ ಬನ್ನಿ ತೆಗೆದು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಹಾಂ, ಓಕೆ. ಇದರಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಒಂದು ಬುಕ್ಲೆಟ್ ಥರ ಇರುತ್ತೆ. ಇದು ಬಂದ್ಬಿಟ್ಟು ವಾರಂಟಿ ಬುಕ್ಲೆಟ್ಟು. ಕಾಲ್ ಮಾಡ್ತಾ ಇದ್ದಾರೆ ಯಾರು, ಪರವಾಗಿಲ್ಲ. ಇದು ಬಂದು ವಾರ್ನಿಂಗು ಮತ್ತು ಇದು ಮ್ಯಾನ್ಯುಯಲ್ ಮತ್ತು ವಾರಂಟಿ ಬುಕ್ಕು ಈ ಹೆಲ್ಮೆಟ್ದು. ಆಮೇಲೆ ಇಲ್ಲಿದೆ ಹೆಲ್ಮೆಟ್. ಓಕೆ, ಇದರಲ್ಲಿ ನಿಮ್ಗೆ 2 ವೈಸರ್ ಬರುತ್ತೆ, ಡಾರ್ಕ್ ವೈಸರ್ ಮತ್ತು ಇದು ಪ್ಲೇನ್ ವೈಸರ್ ಅಂತ. ನಾನು ಈ ಹೆಲ್ಮೆಟ್ ಜಾಸ್ತಿ ರೋಡಲ್ಲಿ ಉಪಯೋಗಿಸೋದ್ರಿಂದ ಸಮ್ಟೈಮ್ಸ್ ಯಾವುದಾದ್ರು ಬೇರೆ ಊರಿಗೆ ಹೋದಾಗ ನೈಟಲ್ಲೂ ಓಡಿಸ್ಬೇಕಾಗುತ್ತೆ, ರಾತ್ರಿಯೆಲ್ಲ ಓಡಿಸ್ತೀನಿ. ಸೊ ಅವಾಗ ಡಾರ್ಕ್ ವೈಸರ್ ಹಾಕ್ಕೊಂಡ್ರೆ ಓಡಿಸೋಕ್ಕಾಗಲ್ಲ. ಸೊ ನಾನು ಇದನ್ನು ಪ್ಲೇನ್ ವೈಸರಲ್ಲೇ ಇಟ್ಟಿರ್ತೀನಿ, ಡಾರ್ಕ್ ವೈಸರ್ ಯೂಸ್ ಮಾಡ್ತಾಯಿಲ್ಲ. ಓಕೆ, ಬನ್ನಿ ಈ ಹೆಲ್ಮೆಟ್ ಏನು ಅಂತ ತೋರಿಸ್ತೀನಿ. ಇದು ಬಂದುಬಿಟ್ಟು ಗ್ರೀನ್ ಗಾಬ್ಲಿನ್ ಅಂತ. ಇದು ನನ್ನ ZX6R ಏನಕ್ಕೆ ತೊಗೊಂಡಿದ್ದೆ, ಇಲ್ಲಿ ಸ್ವಲ್ಪ ಗ್ರೀನ್ ಪ್ಯಾಟರ್ನ್ಸ್ ಇದೆ ಮತ್ತು ಮ್ಯಾಚಿಂಗೂ ಇತ್ತು.
ಇದಕ್ಕೆ ನಾನು ಬೇರೆ ಸಣ್ಣ ಹಾಕಿದ್ದೀನಿ, ಇದು 50S ಅಂತ. ಇದು ಸ್ವಲ್ಪ ಅಡ್ವಾನ್ಸ್ಡ್ ಇರುತ್ತೆ, ಅಂದರೆ ತಾಂತ್ರಿಕ ರೀತಿಲಿ ತುಂಬ ಮುಂದೆ ಇದೆ. ಇದರಲ್ಲಿ ನಿಮಗೆ ಡಿಸ್ಟೆನ್ಸ್, ನೀವು ನಿಮ್ಮ ಫ್ರೆಂಡ್ಸು ಒಂದೂವರೆ ಕಿಲೋಮೀಟರ್ ದೂರದಲ್ಲಿದ್ದರೂ ಕನೆಕ್ಟಿವಿಟಿಲಿ ಇರ್ತೀರ ಇಂಟರ್ಕಾಮಲ್ಲಿ. ಮತ್ತು ರೇಡಿಯೋ ಇದು, ಮತ್ತು ಇದರಲ್ಲಿ ಬಂದುಬಿಟ್ಟು ಹಾರ್ಮನ್ ಕಾರ್ಡನ್ ಸ್ಪೀಕರ್ಸ್ ಬರುತ್ತೆ ಒಳಗಡೆ. ಸೊ ಹಾರ್ಮನ್ ಕಾರ್ಡನ್ ಇಸ್ ಅ ವೆರಿ ರೆಪ್ಯೂಟೆಡ್ ಕಂಪ್ನಿ. ಸೊ ಅವರು ನೀವು ನೋಡಿರ್ತೀರ ಬೆನ್ಝಲ್ಲಿ ಮತ್ತು ಕಿಯಾ ಕಾರ್ಸ್ಗಳಲ್ಲೆಲ್ಲ ಹಾರ್ಮನ್ ಕಾರ್ಡನ್ ಸ್ಪೀಕರ್ಸ್ ಇರುತ್ತೆ. ಸೊ ಅವರು ಸ್ಪೀಕರ್ಸ್ ಹಾರ್ಮನ್ ಕಾರ್ಡನ್ ಸ್ಪೀಕರ್ಸ್ ಈ 50S ಅಲ್ಲಿ ಇರುತ್ತೆ. ಸೊ ಇದು ಬಂದುಬಿಟ್ಟು ನಂದು ರೋಡ್ ಯೂಸ್ ಹೆಲ್ಮೆಟ್, ಗ್ರೀನ್ ಗಾಬ್ಲಿನ್ ಅಂತ. ಇನ್ನೊಂದು ಕವಾಸಕಿ ZX6R ಯೂಸ್ ಮಾಡೋ ಗಾಡಿಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಈ ಹೆಲ್ಮೆಟ್ನ ತೊಗೊಂಡೆ. ಸೊ ಇಟ್ ಮ್ಯಾಚಸ್. ಸೊ ನೆಕ್ಸ್ಟು ವೀಡಿಯೋಗಳಲ್ಲಿ ನನ್ನ ZX6R ಬಗ್ಗೆನೂ ಹೇಳ್ತೀನಿ. ಅದಕ್ಕೆ ಮುಂಚೆ ನಾನು ಈ ಫಸ್ಟ್ ವೀಡಿಯೋದಲ್ಲಿ ನನ್ನ ಹೆಲ್ಮೆಟ್ಸ್, ನನ್ನ ಜಾಕೆಟ್, ನಾನು ಯಾವ ಥರ ಗ್ಲೌಸು ಏನಕ್ಕೆ ಉಪಯೋಗಿಸ್ತೀನಿ ಅನ್ನೋದ್ರ ಬಗ್ಗೆ ವಿಡಿಯೋ. ಓಕೆ, ಇವಾಗ ನಾನು ಜಾಕೆಟ್ಸ್ ಆಯಿತು, ಹೆಲ್ಮೆಟ್ಸ್ ಆಯಿತು, ಸಾರಿ. ಈಗ ಗ್ಲೌಸ್ ಬಗ್ಗೆ ಮಾತಾಡೋಣ. ಓಕೆ, ಹಾಂ, ಇದು ಬಂದುಬಿಟ್ಟು ಡೈನೀಸಿ ಅವ್ರದ್ದು. ನಾನು ಒಂದು 3 ವರ್ಷದ ಕೆಳಗಡೆ ತೊಗೊಂಡಿದ್ದು ಗ್ಲೌಸ್. ಇದು ಪ್ಯೂರ್ಲಿ ನಾನು ಟ್ರ್ಯಾಕಿಗೆ ಯೂಸ್ ಮಾಡ್ತೀನಿ. ರೋಡಲ್ಲಿ ಯಾವಾಗಲಾದರೂ 1 ಸತಿ 2 ಸತಿ ಅಷ್ಟೇ, ಬಟ್ ಬೇಸಿಕಲಿ ಇದು ಟ್ರ್ಯಾಕ್ ಓಡಿಸ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಇದು ಫುಲ್ ಗಾಂಟ್ಲೆಟ್ ಅಂತಾರೆ. ಇದು ಫುಲ್ಲು ವ್ರಿಸ್ಟ್ ತನಕ ನಿಮಗೆ ಕವರ್ ಆಗುತ್ತೆ. ಇದು ಫುಲ್ ಗಾಂಟ್ಲೆಟ್ ಅಂತಾರೆ. ಇದು ಬಿಟ್ಟರೆ ನೆಕ್ಸ್ಟು ಬಂದುಬಿಟ್ಟು ನಾನು ಸಿಟೀಲಿ ಯೂಸ್ ಮಾಡೋದು. ಸಿಟೀಲಿ ಅಂದರೆ ಡೈನೀಸ್ ಇದೆ. ಇದು ಅಷ್ಟೊಂದು ಪ್ರೊಟೆಕ್ಟಿವ್ ಇಲ್ಲ, ನೀವು ನೋಡ್ದಂಗೆ ಇಲ್ಲಿ ನಾರ್ಮಲ್ ಗ್ಲೌಸ್. ಇದು ಸಿಟಿ ರೈಡ್ಸ್ಗೋಸ್ಕರ ನಾನು ಈ ಡೈನೀಸ್ ಗ್ಲೌಸ್ಗಳನ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ರೋಡ್ ಯೂಸ್ಗೆ ಇವಾಗ ನಾನೆಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ದೂರ ಹೋಗ್ತಿದ್ದೆ, ಒಂದು 200 ಕಿಲೋಮೀಟ್ರ್ 300 ಕಿಲೋಮೀಟರ್ಸ್ ದೂರ ಹೋಗಬೇಕಾದ್ರೆ ನಾನಿದು ಐಕ್ಸೋನ್ನ ಗ್ಲೌಸ್ನ ಯೂಸ್ ಮಾಡ್ತಿದ್ದೆ. ಏನಕ್ಕೆ ಐಕ್ಸೋನ್ ಅಂದರೆ ನಾನು ರೋಡ್ ಯೂಸ್ಗೆ ಅಂತಲೇ ಸ್ಪೆಸಿಫಿಕ್ಕಾಗಿ ಒಂದು ಜಾಕೆಟ್ ಇಟ್ಟಿರ್ತೀನಿ. ಟ್ರ್ಯಾಕ್ಗೆ ನಿಮ್ಗೆ ಫುಲ್ ಪೀಸ್ ಲೆದರ್ ಸೂಟ್ ಹಾಕಬೇಕಾಗುತ್ತೆ. ರೋಡ್ಗೆ ಅಂದರೆ ನಾನು ಒಂದು ಜೀನ್ಸ್ ಯೂಸ್ ಮಾಡ್ತೀನಿ, ಪ್ರೊಟೆಕ್ಟಿವ್ ಜೀನ್ಸು, ರೈಡಿಂಗ್ ಜೀನ್ಸ್ ಅಂತೀವಿ, ಅದನ್ನು ತೋರಿಸ್ತೀನಿ. ಸೊ ಇದ್ರ ಜೊತೆಗೆ ನಾನು ನನ್ನ ಯೂಸ್ ಮಾಡುವಂಥ ಒಂದು IXO ಜಾಕೆಟ್ನ ತೋರಿಸ್ತೀನಿ. ನಾನು ತುಂಬ ಪೇರಿಂಗ್ ಮಾಡೋದ್ರಲ್ಲಿ ತುಂಬ ಇಷ್ಟ. ಇವಾಗ ಜಾಕೆಟ್ IXO ಇದೆ, ಗ್ಲೌಸ್ IXO, ಶೂಸ್ IXO, ಆ ಥರ ಪೇರ್ ಮಾಡೋದ್ರಲ್ಲಿ ನಂಗೆ ತುಂಬ ಇಷ್ಟ. ಲೆಟ್ ಮಿ ಸಿ, ಇವಾಗ ಆಲ್ಪೆನ್ಸ್ಟಾರ್ ತೊಗೊಂಡಿದ್ದೀನಿ. ಸೊ ಹೊಸ ಜಾಕೆಟ್ ಆಲ್ಪೆನ್ಸ್ಟಾರ್ದು ಐಡಿಯಾ ಇದೆ. ಮೇ ಬಿ ನಾನು ನೆಕ್ಸ್ಟ್ ಮಂತು ಸ್ಪೇನ್ಗೆ ಹೋಗ್ಬೋದು. ಸ್ಪೇನ್ ಇಲ್ಲ ಇಂಡೋನೇಷ್ಯಾ MotoGPಗೆ ಹೋಗ್ಬೋದು. ಹೋದಾಗ ಅಲ್ಲಿ ಆಲ್ಪೆನ್ಸ್ಟಾರ್ ಜಾಕೆಟ್ ತೊಗೊತೀನಿ. ಲೆಟ್ ಮಿ ಇಂಟ್ರಡ್ಯೂಸ್ ಯು ಮೈ ಐಕ್ಸೋನ್ ಜಾಕೆಟ್. ಓಕೆ, ಇದು ಬಂದುಬಿಟ್ಟು ಟೆಕ್ಸ್ಟೈಲ್ ಜಾಕೆಟ್, IXON ಅಂತ ಬ್ರ್ಯಾಂಡ್ ನೋಡಿದ್ದೀರಾ. ಇದು ನೈಟ್ ಟೈಮ್ಸಲ್ಲೆಲ್ಲ ನೀವು ಓಡಿಸ್ಬೇಕಾದ್ರೆ ಇದು ಹೈಲೈಟ್ ಆಗುತ್ತೆ. ಸೊ ಯಾರಾದರೂ ಗಾಡಿಗಳು ಹಿಂದ್ಗಡೆಯಿಂದ ಬರಬೇಕಾದ್ರೆ ಇದು ರಿಫ್ಲೆಕ್ಟಿವ್ ಐಕಾನ್ ಇಲ್ಲಿದೆ ಐಕ್ಸೋನ್ ಅವ್ರದ್ದು. ಸೊ ಇದು ರಿಫ್ಲೆಕ್ಟ್ ಆಗುತ್ತೆ ಈ ಕೈ, ಸೊ ದಟ್ ನಿಮಗೆ ಅವ್ರು ಬಂದು ಗುದ್ದಿರಂಗೆ ನಿಮಗೆ ಅವ್ರಿಗೆ ರಿಫ್ಲೆಕ್ಷನ್ ಗೊತ್ತಾಗೋಕ್ಕೆ ಅಂತಲೇ ಇದಿರೋದು IXON. ಬನ್ನಿ ಇದನ್ನು ಹಾಕ್ಕೊಂಡು ನೋಡೋಣ ಹೇಗಿದೆ ಜಾಕೆಟ್ ಅಂತ. ಓಕೆ, ಇದು ಬಂದ್ಬಿಟ್ಟು ಟೆಕ್ಸ್ಟೈಲ್ ಜಾಕೆಟ್. ಇದು ಟೆಕ್ಸ್ಟೈಲ್ ಜಾಕೆಟು. ಆ್ಯಂಡ್ ಏನಕ್ಕೆ ಟೆಕ್ಸ್ಟೈಲ್ ಜಾಕೆಟು ಅಂದರೆ ಬೇಸಿಕಲಿ ನೀವು ಬಿಸಿಲಲ್ಲಿ ಓಡಿಸ್ಬೇಕಾದ್ರೆ ನಿಮಗೆ ಗಾಳಿ ಒಳಗಡೆ ಹೋದರೆ ನಿಮಗೆ ಬೆವರೋದು ಕಡಿಮೆ ಇರುತ್ತೆ. ಅಫ್ಕೋರ್ಸ್ ಒಳಗಡೆ ನಾವು ಈ ಸ್ವೆಟ್ ರೆಸಿಸ್ಟೆಂಟ್ ಬೇಸ್ ಲೇಯರ್ಸ್ ಅಂತ ಹಾಕಿರ್ತೀವಿ, ಆದರೂ ನಿಮಗೆ ತುಂಬ ಸೆಕೆ ಆಗದಿರೋದ್ರಿಂದ ಈ ಥರ ಟೆಕ್ಸ್ಟೈಲ್ ಜಾಕೆಟು. ಇದರಲ್ಲಿ ವೆಂಟಿಲೇಷನ್ ಅಂದರೆ ಗಾಳಿ ಒಳಗಡೆ ತೂರಲಿಕ್ಕೆ ಜಾಗ ಮಾಡಿರ್ತಾರೆ. ಸೊ ಇದು ತುಂಬ ಗಾಳಿ ಓಡಾಡುತ್ತೆ. ಸೊ ಇದರಲ್ಲಿ ಎಲ್ಬೋ ಪ್ರೊಟೆಕ್ಟರ್ಸ್, ಶೋಲ್ಡರ್ ಪ್ರೊಟೆಕ್ಟರ್ಸ್ ಮತ್ತು ಬ್ಯಾಕ್ ಪ್ರೊಟೆಕ್ಟರ್ಸ್ ಬರೋಲ್ಲ. ನೀವು ಅದನ್ನು ಸಪ್ರೇಟಾಗಿ ತಿರ್ಗಾ ಪರ್ಚೇಸ್ ಮಾಡಬೇಕು. ನಾನು ಸಪ್ರೇಟಾಗಿ ತೊಗೊಂಡಿದ್ದೀನಿ. ನಂದು ಎಲ್ಲ ಜಾಕೆಟ್ಸಲ್ಲೂ ಸೂಟ್ಸಲ್ಲೂ ಬ್ಯಾಕ್ ಪ್ರೊಟೆಕ್ಟರ್ ಇಸ್ ಅ ಮಸ್ಟ್. ಯಾಕಂದರೆ ಅಪ್ಪಿತಪ್ಪಿ ಬಿದ್ದು ಬೆನ್ನಿಗೇನಾದರೂ ಏಟು ಬಿದ್ದರೆ ಗೊತ್ತಿಲ್ಲ, ರಿಕವರ್ ಆದರೂ ಆಗೋದಿಲ್ಲ, ಆಗದೆ ಇರ್ಬೋದು, ಬೈಕಿಂಗ್ ಲೈಫೇ ಎಂಡ್ ಆಗ್ಬೋದು. ಸೊ ಬ್ಯಾಕ್ ಪ್ರೊಟೆಕ್ಟರ್ಸ್ ಈಸ್ ಅ ಮಸ್ಟ್. ಆ್ಯಂಡ್ ಯಾವಾಗಲೇ ಓಡಿಸ್ಬೇಕಾದ್ರೂ ಪ್ರೊಟೆಕ್ಷನ್ ಇಸ್ ಮಸ್ಟ್. ನಾವು ಬದುಕಿದ್ರೆ 10 ಗಾಡಿ ತೊಗೋಬೋದು, 20 ಗಾಡಿ ನಾವೇ ಬದುಕಿಲ್ಲ ಅದು ಏನೂ ತೊಗೊಳಕ್ಕಾಗಲ್ಲ. ಸೊ ನಾನು ಹೇಳೋದು ಏನಂದರೆ ಯಾವಾಗಲೂ ಅಷ್ಟೇ ಪ್ರೊಟೆಕ್ಟಿವ್ ಗೇರ್ಸ್ ಸ್ವಲ್ಪ ಜಾಸ್ತಿ ಆದರೂ ದುಡ್ಡು ತೊಗೊಳ್ಳಿ. ಯಾಕಂದರೆ ಏನಕ್ಕೆ ಜಾಸ್ತಿ ಅಂದರೆ ಅಷ್ಟು ಲೆವೆಲ್ ಪ್ರೊಟೆಕ್ಷನ್ ಅಂದಿರುತ್ತೆ. ಸೊ ನೋಡಿ, ಈ ಹೆಲ್ಮೆಟಲ್ಲಿ ಹೇಳ್ತೀನಿ, ಇದರಲ್ಲಿ 3 ಥರ ಫೈಬರ್ ಗ್ಲಾಸ್ ಅಲ್ಲದೆ ಕಾರ್ಬನ್ ಫೈಬರ್ ಮತ್ತು ಅರಾಮಿಕ್ ಫೈಬರು ಇದೆ. 3 ಥರ ಲೇಯರ್ನ ಹಾಕಿ ಹೆಲ್ಮೆಟ್ ಬಿಲ್ಡ್ ಮಾಡ್ತಾರೆ. ಸದ್ಯಕ್ಕೆ ನೀವು ಎಷ್ಟೇ ಜೋರಾಗಿ ಬಿದ್ದರೂ, ಯಾವುದೇ ಸ್ಪೀಡಲ್ಲಿ ಬಿದ್ದರೂ
ನಿಮ್ಮ ತಲೆಗೇನು ಆಗದಿರಂಗೆ ಪ್ರೊಟೆಕ್ಷನ್ ಮಾಡುತ್ತೆ ಈ ಹೆಲ್ಮೆಟ್. ಸೊ ಅದಕ್ಕೆ ಇದು ಲಕ್ಷ ಚಿಲ್ಲರೆ, 1.5 ಲಕ್ಷ, 1.20 ಆ ಥರ ಹಿಂಗಿದೆ. ಸೊ ಪ್ರೊಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವತ್ತೂ ಅಷ್ಟೇ ನಮ್ಮನ್ನು ನಾವು ಕಾಪಾಡಿಕೊಂಡ್ರೆ ನಾವು ಎಷ್ಟು ಗಾಡಿ ಬೇಕಾಗ್ತವೋ ಏನೋ, ನಮ್ಮನ್ನು ನಾವು ಕಾಪಾಡಬೇಕಾದ್ರೆ ಹಿಂಜರಿದ್ಬಿಟ್ಟು ಯಾವುದೋ ಒಂದು 2,500 ಹೆಲ್ಮೆಟು, 4,000 ಹೆಲ್ಮೆಟ್ ತೊಗೊಂಡ್ರೆ ತಪ್ಪಾಗುತ್ತೆ. ಯಾಕಂದರೆ ನಾವು ಓಡಿಸ್ತಾ ಇರೋದು ಸೂಪರ್ ಬೈಕ್ಸ್ಗಳು ತುಂಬ ಫಾಸ್ಟ್ ಇರುತ್ತೆ, 200-240 ಹೋಗುತ್ತೆ. ನಾನು ನನ್ನ ಗಾಡಿನಲ್ಲಿ ಎಷ್ಟು ಹೊಡೆದಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ನೆಕ್ಸ್ಟ್ ಆ ವಿಡಿಯೋ ಅದ್ರ ಬಗ್ಗೆನೇ, ಹೌ ಫಾಸ್ಟ್, ಎಷ್ಟು ಜೋರಾಗಿ ನಮ್ಮ ಗಾಡಿಗಳು ಹೋಗುತ್ತೆ, ನೆಕ್ಸ್ಟ್ ಏನೇನು ಮಾಡಿಸಿದ್ದೀನಿ ನನ್ನ ಗಾಡಿ ಬಗ್ಗೆ, ಏನೇನು ಆಕ್ಸೆಸರೀಸ್ ಹಾಕ್ಸಿದ್ದೀನಿ, ನನ್ನ ಕಂಫರ್ಟಬಲ್ ಹೇಗೆ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಇವಾಗ ZX6R ನನಗೆ ಓಡಿಸ್ಬೇಕಾದ್ರೆ ಬ್ರೇಕಿಂಗ್ ಅಷ್ಟು ಕಂಫರ್ಟ್ ಇರಲಿಲ್ಲ. ಸೊ ನಾನು ಬ್ರೇಕಿಂಗಲ್ಲಿ ಏನೇನು ಮಾಡಿದ್ದೀನಿ, ಇವಾಗ ಮಿಡ್ ರೇಂಜಲ್ಲಿ ಇರಲಿಲ್ಲ, ಟಾಪ್ ಎಂಡ್ ಚೆನ್ನಾಗಿದೆ. ಮಿಡ್ ರೇಂಜ್ ಅಂದರೆ 7,000 RPM ಮೇಲೆ ಗಾಡಿ ಅಷ್ಟೊಂದು ಪವರ್ಫುಲ್ ಇಲ್ಲ, ಬಟ್ 8-9 ಹೋಗ್ತಿದ್ದಂಗೆ ಗಾಡಿ ತುಂಬ ಪವರ್ಫುಲ್ ಇದೆ. ಸೊ ಇದನ್ನು ರೆಡಿ ಮಾಡ್ಸೋಕ್ಕೆ ಏನು ಮಾಡಬೇಕು ಇದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಫುಲ್ ಸೂಟ್ ಅಂದರೆ ಏನು, ಟ್ರ್ಯಾಕ್ಗೆ ಓಡಿಸ್ಬೇಕಾದ್ರೆ ಲೆದರ್ ಸೂಟ್ಸ್ ಬರುತ್ತೆ. ಸೊ ಅದರಲ್ಲಿ 2 ಥರ ಬರುತ್ತೆ. ಒಂದು ಟೂ ಪೀಸ್ ಬರುತ್ತೆ, ಒಂದು ಫುಲ್ ಸೂಟ್ ಬರುತ್ತೆ. 2 ಪೀಸ್ ಏನಂದರೆ ಡಿಟ್ಯಾಚಬಲ್, ಜಾಕೆಟು ಮತ್ತು ಪ್ಯಾಂಟ್ನ ನೀವು ಡಿಟ್ಯಾಚಬಲ್ ಮಾಡ್ಬೋದು, ಜಾಕೆಟೇ ಹಾಕೋಬೋದು ರೋಡ್ ಯೂಸ್ಗೆ, ಇಲ್ಲ ನೀವು ಟ್ರ್ಯಾಕ್ಗಿಂದೆ ಲೆದರ್ ಪ್ಯಾಂಟ್ಸ್ನ ಅದಕ್ಕೆ ಫಿಕ್ಸ್ ಮಾಡ್ಬೋದು. ಫುಲ್ ಸೂಟ್ ಅಂದರೆ 1 ಪೀಸ್ ಅಂತಾರೆ, ಅದು ಮೇಲಿಂದ ಕೆಳಗಡೆ ತನಕ 1 ಪೀಸ್ ಇರುತ್ತೆ. ನಿಮಗೆ ಆಪ್ಷನ್ಸೇ ಇರಲ್ಲ, ಇಲ್ಲಿ ಜಾಕೆಟ್ನ ಸಪ್ರೇಟ್ ಮಾಡು, ಪ್ಯಾಂಟ್ನ ಸಪ್ರೇಟ್ ಮಾಡೋ ಆಪ್ಷನ್ಸ್ ಇರಲ್ಲ. ನಾನು ಈ ಸೂಟ್ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಓಕೆನಾ? ಓಕೆ, ಇನ್ನೊಂದು ಹೇಳೋದು ಮತ್ತೆ, ನಾನು ಜಾಕೆಟು ಮತ್ತು ನಂದು ಒನ್ ಪೀಸ್ ಫುಲ್ ಸೂಟ್ ತೋರ್ಸೋಕ್ಕೆ ಮುಂಚೆ, ಇದು ಸಣ್ಣ SF2ದು ಇನ್ನೊಂದು ಕ್ಲ್ಯಾಂಪ್ ಕಿಟ್ ಅಂತಾರೆ. ನೀವು ಕ್ಲ್ಯಾಂಪ್ ಕಿಟ್ನ ಎಷ್ಟು ಹೆಲ್ಮೆಟಿಗೆ ಬೇಕಾದ್ರೆ ಹಾಕ್ಬೋದು, ಒಂದೇ ಡಿವೈಸ್ ಇರುತ್ತೆ, ಅದನ್ನು ಆ ಕ್ಲ್ಯಾಂಪ್ಗಳಿಗೆ ಫಿಕ್ಸ್ ಮಾಡ್ಬೋದು. ಏನಕ್ಕೆ SF2 ತೊಗೊಂಡೆ 50S ತೊಗೊಂಡಿಲ್ಲ ಅಂದರೆ, ಈ ಹೆಲ್ಮೆಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಗ್ಯಾಪು ಅಷ್ಟೇ, 50S ಸ್ವಲ್ಪ ಗ್ಯಾಪ್ ಜಾಸ್ತಿ ಕೇಳುತ್ತೆ, SF2 ಗ್ಯಾಪ್ ಕಡಿಮೆ ಇದೆ. ಸೊ ಇದು ಪರ್ಫೆಕ್ಟ್ ಫಿಟ್ ಅಂತ ನಾನು ನನ್ನ ಆಲ್ಪೈನ್ಸ್ಟಾರ್ ಹೆಲ್ಮೆಟ್ಗೆ ಹೊಸ ಕ್ಲ್ಯಾಂಪ್ ಕಿಟ್ ತೊಗೊಂಡಿದ್ದೀನಿ. ಇದನ್ನು ಇನ್ಸ್ಟಾಲೇಷನ್ ಬಗ್ಗೆ ನಿಮಗೆ ವಿಡಿಯೋ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಓಕೆ, ಇವಾಗ ನಾನು ಫುಲ್ ಸೂಟ್ ಬಗ್ಗೆ ತೋರಿಸ್ತೀನಿ, ಬನ್ನಿ. ಓಕೆ, ಇದು ನನ್ನ ಸೂಟ್ ಬ್ಯಾಗು. ಇದು ಕೊಮಿನಿ ರೇಸಿಂಗಿಂದ ತೊಗೊಂಡಿದ್ದು. ಇದು ನಾನು ಸಿಂಗಾಪುರಲ್ಲಿ ತೊಗೊಂಡಿದ್ದು. ತುಂಬ ಚೀಪಾಗಿದೆ, ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಇದರಲ್ಲಿ ನನ್ನ ಸೂಟ್ ಬ್ಯಾಗ್ ಇದೆ, ನನ್ನ ಸೂಟ್ ಇದೆ. ಇದು ಸೂಟ್ ಬ್ಯಾಗು. ಬನ್ನಿ ಅನ್ವೇಲ್ ಮಾಡ್ತೀನಿ ನನ್ನ ಸೂಟ್ನ. ಓಕೆ, ಸೊ ಇದರಲ್ಲಿ ನನ್ನ ಸೂಟ್ ಇದೆ, 1 ಪೀಸ್ ಸೂಟು, ಡೈನೀಸಿ ಲಗುನಾ ಸೆಕಾ 5 ಅಂತ. ಇದನ್ನು ತೋರ್ಸೋಕ್ಕೆ ಮುಂಚೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೈಟ್ ಬಂದ್ಬಿಟ್ಟು 5.5 5'6" ಇದೆ. ಸೊ ಯೂಶ್ವಲಿ ನಿಮ್ಗೆ ಶೋರೂಮ್ಗೆ ಹೋದಾಗ ನಾನು ಸ್ವಲ್ಪ ದಪ್ಪಗೂ ಇರೋದ್ರಿಂದ ನಮ್ಮ ಸೈಜ್ಗೆ ಸಿಗೋದಿಲ್ಲ. ಆ್ಯಕ್ಚುಲಿ ನೀಯಿಂದ ಕೆಳಗಡೆ ಹೊಟ್ಟೋಗುತ್ತೆ, ಇಲ್ಲ ನೀಯಿಂದ ತುಂಬ ಮೇಲಿರುತ್ತೆ, ನೀ ಗಾರ್ಡ್ಸು ಮತ್ತು ಸ್ಲೈಡರ್ಸು. ಸೊ ಅದು ಇಟ್ಸ್ ವೆರಿ ರಾಂಗ್, ಆ ಥರ ತೊಗೋಬಾರ್ದು. ನಿಮ್ಮ ನೀ ಎಲ್ಲಿದೆಯೋ, ನಿಮ್ಮ ಮಂಡಿ ಎಲ್ಲಿದೆಯೋ ಅದಕ್ಕೆ ತಕ್ಕನಾಗೆ ಅಲ್ಲಿಗೆ ಕೂತ್ಕೊಳ್ಬೇಕು. ಆ ಸ್ಲೈಡರ್ಸ್ ಎಲ್ಲ ಸ್ವಲ್ಪ ಮೇಲೆ ಕೆಳಗಡೆ ಆದ್ರೂ ಅದು ಪ್ರಾಬ್ಲಮ್, ನೀವು ಬಿದ್ದಾಗ ನಿಮ್ಮ ಮಂಡಿಗೆ ಏಟ್ ಬೀಳುತ್ತೆ. ಸೊ ಇವಾಗ ನಾನು ದಪ್ಪಕ್ಕಿದ್ದೆ, ತುಂಬ ದಪ್ಪಗಿದ್ದೆ, ಸ್ವಲ್ಪ ಸಣ್ಣ ಆಗಿದ್ದೀನಿ ಈಗ, ಮತ್ತು ಹೈಟು ಕಡಿಮೆ. ಸೊ ನಾನು ಡೈನೀಸಿ ಶೋರೂಮ್ಗೆ ಹೋಗಿ ನೋಡಿದಾಗ ಇವ್ರು ಏನೇ ಮಾಡಿದ್ರು ಇಲ್ಲ ಈ ಸೂಟ್ ಸೆಟ್ ಆಗ್ತಾಯಿಲ್ಲ. ಇವ್ರ ಹತ್ರ ಇನ್ನೊಂದು ಆಪ್ಷನ್ ಇದೆ, ಶಾರ್ಟ್ ಟಾಲ್ ಆಪ್ಷನ್. ಈ ಕುಳ್ಳಿಗಿರೋರಿಗೆ ಅಂತಲೇ ಒಂದು ಸೂಟ್ ಮಾಡಿರ್ತಾರೆ. ಸೊ ನಾನು ಹುಡುಕಬೇಕಾದ್ರೆ ಇದನ್ನು ಮಲೇಷ್ಯಾದಲ್ಲಿ ಈ ಸೂಟು ಒಂದು ಪೀಸ್ ಇತ್ತು. ಬಟ್ ನಾನು ಆ್ಯಕ್ಚುಲಿ ಅದರಲ್ಲಿ ಕಸ್ಟಮ್ ಫಿಟ್ ಟೇಲರ್ ಮೇಡ್ ಅಂತಾರೆ. ಕಸ್ಟಮ್ ಫಿಟ್ ಟೇಲರ್ ಮೇಡ್ ಏನಂದರೆ ನಿಮ್ಮ ದೇಹದ ಅಳತೆ ತೊಗೊಂಡು ಅವರೇ ಒಂದು ಸೂಟ್ ಹೊಲಿತಾರೆ. ಇದು ಇಂಡಿಯಾದಲ್ಲಿ ಈ ಆಪ್ಷನ್ಸ್ ಇಲ್ಲವೇ ಇಲ್ಲ, ಅನ್ಫಾರ್ಚುನೇಟ್ಲಿ. ಇದನ್ನು ನಿಮಗೆ ಮಲೇಷ್ಯಾ, ಸಿಂಗಾಪುರ್, ಯುರೋಪ್, US ಇಲ್ಲೆಲ್ಲ ನೀವು ಹೋದರೆ ನಿಮ್ಮ ಬಾಡಿ ಮೆಷರ್ಮೆಂಟ್ನ ನಿಮ್ಮ ಅಳತೆ ತಕ್ಕನಾಗಿ ಅವ್ರು ಸೂಟ್ ಹೊಲಿತಾರೆ ಮೆಷರ್ಮೆಂಟ್ ತೊಗೊಂಡು. ನಾನು ಫಸ್ಟು ಅದನ್ನೇ ಮಾಡೋಣ ಅಂತ ಹೋದೆ. ಸೊ ಅದರಲ್ಲೂ ಏನು ಅಂದರೆ ನಿಮಗೆ ಡೈನೀಸಿದೆ ಅವ್ರದ್ದೇ 2 ಕಲರ್ ಇರುತ್ತೆ. ನೀವು ಅದನ್ನು ತೊಗೊಂಡ್ರೆ ಅದೇ ಥರ ಹೊಲ್ದು ಕೊಡ್ತಾರೆ, ಬಟ್ ನಿಮಗೆ ಅದು 1,75,000 ಏನಾಗುತ್ತೆ. ನಿಮ್ಮ ಕಲರ್ ಆಪ್ಷನ್ಸ್ ಬೇಕು ಅಂದರೆ ನಿಮ್ಗೆ ವೈಟು ಬ್ಲ್ಯಾಕ್ ಇರೋ ಜಾಗದಲ್ಲಿ ನಿಮ್ಮ ಕಲರ್ ಆಪ್ಷನ್ಸ್ ಬೇಕಂದರೆ ಅದಕ್ಕೊಂದು ಪ್ರೈಸ್ ಇರುತ್ತೆ.
ಮತ್ತು ಇದ್ರ ಮೇಲೆ ನಿಮ್ಮ ಸ್ಟೆನ್ಸಿಲ್ಸ್ ಹಾಕ್ತಾರೆ. ಇವಾಗ ಮಾನ್ಸ್ಟರ್ ಎನರ್ಜಿ, ಸ್ಟೆರಿಲ್ ಗ್ರಾಡ ಈ ಥರ ಎಲ್ಲ ಬೇಕು ಅಂದರೆ ಅದಕ್ಕೊಂದು ಆಪ್ಷನ್ಸ್ ಇರುತ್ತೆ. ಸೊ ನಿಮ್ಮ ಟೇಸ್ಟ್ ತಕ್ಕನಾಗೆ ನಿಮಗೆ ದುಡ್ಡು ಎಷ್ಟಿದೆಯೋ ಅದ್ರ ತಕ್ಕನಾಗೆ ಸೂಟ್ ಅವ್ರು ಹೊಲ್ಕೊಡ್ತಾರೆ. ಇದು ಮಲೇಷ್ಯಾ ಸಿಂಗಾಪುರಲ್ಲಿದೆ, ಇಂಡಿಯಾದಲ್ಲಿಲ್ಲ. ಸೊ ನಾನು ಮಲೇಷ್ಯಾದಲ್ಲಿ ಟೇಲರ್ ಮೇಡ್ ಮಾಡೋಕ್ಕೆ ಹೋದಾಗ ಅಲ್ಲಿರೋ ಒಬ್ಬ ಅಂಗಡಿಯವನೇ ಹೇಳ್ದ, ಇಲ್ಲಿ ಸರ್ ಇದು ಒಂದು ಆಪ್ಷನ್ ಇದೆ, ಶಾರ್ಟ್ ಟಾಲ್ ಆಪ್ಷನ್ ಅಂತ, ಟ್ರೈ ಮಾಡಿ ನೋಡಿ ನಿಮಗೆ ಫಿಟ್ ಆಗ್ಬೋದು ಅಂತ. ಸೊ ನನಗೆ ಹಾಕೊಂಡು ನೋಡಿದಾಗ ಅದು ಫಿಟ್ ಆಯಿತು. ಈ ಸೂಟು ನಾನು ಅಲ್ಲಿ ತೊಗೊಂಡಾಗ ನನಗೆ ಆಲ್ಮೋಸ್ಟ್ ಒಂದು ಲಕ್ಷ ತನಕ ಆಯಿತು, ಪ್ಲಸ್ 10% ಏನೋ ಡಿಸ್ಕೌಂಟ್ ಏನೋ ಕೊಟ್ಟರು. ಆ ಡಿಸ್ಕೌಂಟಲ್ಲಿ ಐ ಹ್ಯಾಡ್ ಟು ಬೈ ರೈನ್ ಜಾಕೆಟ್ ತೊಗೊಂಡೆ, ಅದನ್ನು ತೋರಿಸ್ತೀನಿ ಡೈನೀಸಿದು. ಸೊ ಬನ್ನಿ ಈ ಸೂಟ್ ಹೇಗಿದೆ ತೋರಿಸ್ತೀನಿ. ಓಕೆ, ಇದು ಡೈನೀಸಿ ಅವ್ರದ್ದು ಲಗುನಾ ಸೆಕಾ 5 ಅಂತ. ಇದನ್ನು ನಾವು ಯೂಶ್ವಲಿ ಟ್ರ್ಯಾಕ್ ಮೇಲೆ ಓಡಿಸ್ಬೇಕಾದ್ರೆ ಗಾಡಿನ ಇದನ್ನು ಹಾಕ್ಕೊಳ್ತೀವಿ, ಯಾಕಂದರೆ ಅಷ್ಟು ಲೆವೆಲ್ ಪ್ರೊಟೆಕ್ಷನ್ ಇದೆ. ಇದರಲ್ಲಿ ಸ್ಲೈಡರ್ಸು, ಎಲ್ಬೋ ಸ್ಲೈಡರ್ಸು ಬರುತ್ತೆ, ಮತ್ತು ನೀ ಸ್ಲೈಡರ್ಸ್ ಬರುತ್ತೆ. ನೋಡಿ ಇದು ನೀ ಸ್ಲೈಡರ್ಸ್ ಬರುತ್ತೆ. ಆ್ಯಂಡ್ ಇದು ಏರ್ ಬ್ಯಾಗ್ ಕಾಂಪ್ಯಾಟಿಬಲ್. ಏರ್ ಬ್ಯಾಗ್ಸ್ ಅಂದರೆ ಏನು, ಇವಾಗ ನೀವು ಸಡನ್ನಾಗಿ ಬಿದ್ದರೆ ಬಾಡಿ ಒಳಗಡೆ ಈ ಸೂಟ್ ಒಳಗಡೆ ಒಂದು ಏರ್ ಬ್ಯಾಗ್ ಇರುತ್ತೆ, ಅದು ಓಪನ್ ಆಗುತ್ತೆ. ಸೊ ದಟ್ ನಿಮಗೆ ಎಲ್ಬೋಸು, ಶೋಲ್ಡರ್ಸು, ಬ್ಯಾಕು, ಚೆಸ್ಟ್ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಇಟ್ಸ್ ಕಾಂಪ್ಯಾಟೇಬಲ್. ಏನಂದರೆ ಇದರಲ್ಲಿ ಸೂಟಲ್ಲೇ ಏರ್ ಬ್ಯಾಗ್ಸ್ ಇರೋದು ಬರುತ್ತೆ, ಬಟ್ ಅದು ತುಂಬಾ ಕಾಸ್ಟ್ಲಿ, 2.5-3 ಲಕ್ಷ ತನಕ ಇದೆ. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ, ಇವಾಗ ಏರ್ ಬ್ಯಾಗ್ ಕಾಂಪ್ಯಾಟೇಬಲ್ ಅಂತ ಮಾಡ್ತಾರೆ. ಈ ಸೂಟ್ಸ್ಗಳೆಲ್ಲ ಏರ್ ಬ್ಯಾಗ್ ಅಂದರೆ ಸಪ್ರೇಟಾಗಿ ಕಿಟ್ಟೇ ಬರುತ್ತೆ, ಏರ್ ಬ್ಯಾಗ್ ಕಿಟ್ ಅಂತ. ನೀವು ಅದನ್ನು ಪರ್ಚೇಸ್ ಮಾಡ್ಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಓಡಿಸ್ಬೋದು. ಸೊ ನಾನು ಏನಕ್ಕೆ ಇದು ತೊಗೊಂಡಿದ್ದು, ಏರ್ ಬ್ಯಾಗ್ ಕಾಂಪ್ಯಾಟೇಬಲ್ ಲಗುನಾ ಸೆಕಾ 5. ಸೊ ಇನ್ ಕೇಸ್ ನಂಗೆ ಮುಂದಕ್ಕೆ ಏನಾದರೂ ನಾನು ತುಂಬಾ ಅಗ್ರೆಸಿವ್ ಆಗಿ ಟ್ರ್ಯಾಕ್ ಓಡಿಸ್ತೀನಿ ಅಂದರೆ ಅವಾಗ ಏರ್ ಬ್ಯಾಗ್ ತೊಗೊಂಡು ಇನ್ಸ್ಟಾಲ್ ಮಾಡ್ಕೊಬೋದು ಇದು. ಸೊ ದಿಸ್ ಇಸ್ ಮೈ ಸೂಟ್. ಸೊ ಇದು ನಾನು ಮಲೇಷ್ಯಾದಿಂದ ಹೋಗಿ ತೊಗೊಂಡು ಬಂದೆ. ಇಲ್ಲಿದು ನಾನು ಕೇಳಿದಾಗ 1,67,000 ಹೇಳಿದ್ರು, ನನಗೆ 1 ಲಕ್ಷಕ್ಕೆ ಸಿಕ್ತು. ಆ ಮಿಕ್ಕಿ ದುಡ್ಡಲ್ಲಿ ನಾನು ಅಲ್ಲಿ ಹೋಗಿ ಮಲೇಷ್ಯಾ ಸುತ್ತಿ ಎಂಜಾಯ್ ಮಾಡ್ಕೊಂಡು ಬಂದೆ. ನಾನು ಮಲೇಷ್ಯಾ ತುಂಬ ಸತಿ ಹೋಗಿದ್ದೀನಿ, 3 ಸತಿ ಮೋಟೋ ಜಿಪಿಗೆ ಹೋಗಿದ್ದೀನಿ. ಸೊ ದಿಸ್ ಇಯರ್ ಸ್ಪೇನ್ಗೆ ಹೋಗೋಣ ಅಂತಿದ್ದೀನಿ. ಹೋಪ್ಫುಲಿ ವೀಸಾ ಕೊಟ್ಟರೆ ಸ್ಪೇನ್ಗೆ ಹೋಗ್ತೀನಿ. ಅಲ್ಲಿ ಮೋಟೋ ಜಿ ಪಿ ಹೇಗೆ ನಡೆಸ್ತಾರೆ, ಹೇಗಿರುತ್ತೆ ಅನ್ನೋದು ತೋರಿಸ್ತೀನಿ. ಓಕೆ, ಇಷ್ಟೊತ್ತರೆಗೂ ನಾನು ಸೂಟ್ ಬಗ್ಗೆ, ಹೆಲ್ಮೆಟ್ ಬಗ್ಗೆ, ಗ್ಲೌಸ್ ಬಗ್ಗೆ ಹೇಳಿದೆ. ನಾನು ಪ್ರೊಟೆಕ್ಟಿವ್ ಶೂಸ್ ಬಗ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ದಿಸ್ ಈಸ್ ಕಾಲ್ಡ್ ಡೈನೀಸೈ ಡೈನಾಮಿಕಾ ಏರ್ ಅಂತ ಶೂಸ್. ಇದು ಸ್ಟ್ರೀಟ್ ಯೂಸ್ಗಳಿಗೆ ಅಂತಲೇ ಮಾಡಿರೋಂಥ ಶೂಸು. ಇದರಲ್ಲಿ ಹೀಲ್ ಪ್ರೊಟೆಕ್ಷನ್ ಇದೆ, ಟೋ ಪ್ರೊಟೆಕ್ಷನ್ ಸ್ಲೈಟ್ ಆಗಿದೆ, ಅಷ್ಟೊಂದು ಮಟ್ಟಿಗಿಲ್ಲ. ಮತ್ತು ಗೇರ್ ಶಿಫ್ಟಿಗೆ ಮಾಡೋಕ್ಕೆ ಇಲ್ಲಿ ಒಂದು ಪ್ರೊಟೆಕ್ಟಿವ್ ಪ್ಯಾಡ್ಸ್ ಇದೆ, ಶೂಸ್ ಹಾಳಾಗ್ದಿರ್ಲಿಂತ. ವೆಂಟಿಲೇಷನ್ ಇದೆ, ಇದು ವಾಟರ್ ಪ್ರೂಫ್ ಅಲ್ಲ. ಏನಕ್ಕೆ ವೆಂಟಿಲೇಷನ್ ಅಂದರೆ, ನಾವು ತುಂಬ ದೂರ ಟ್ರಾವೆಲ್ ಮಾಡ್ತೀವಿ, ಇವಾಗ ಒಂದು 300 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಅಂದಾಗ ನಿಮ್ಗೆ ಒಳಗಡೆ ತುಂಬ ಸ್ವೆಟ್ಟಾಗಿ ಇರಿಟೇಷನ್ ಆಗಬಾರ್ದು ಅಂತ ಇಲ್ಲಿ ಪರ್ಫರೇಷನ್ಸ್ ಇರುತ್ತೆ, ಹೋಲ್ಸ್ ಮಾಡಿರ್ತಾರೆ. ಏನಕ್ಕೆ ಈ ತೂತ್ ಮಾಡಿರ್ತಾರೆ ಅಂದರೆ ಗಾಳಿ ಪಾಸಾಗಿ ಸ್ವೆಟ್ ಜಾಸ್ತಿ ಆಗದಿರ್ಲಿಂತ. ಇದಕ್ಕಿಂತಲೇ ಸ್ಪೆಷಲ್ ಶಾಕ್ಸ್ಗಳು ಬರುತ್ತೆ. ಸೊ ಆ ಶಾಕ್ಸ್ಗಳು ಇದೆ, ಅದ್ರ ಬಗ್ಗೆಯೂ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇದು ನಾನು ಸಿಟಿಗೆ ಯೂಸ್ ಮಾಡೋವಂಥದ್ದು. ಇದು ಆಲ್ಮೋಸ್ಟ್ ಒಂದು 2.5 ವರ್ಷ 3 ವರ್ಷ ಆಯಿತು. ಗಮ್ಮೆಲ್ಲ ಕಿತ್ಕೊಂಡ್ಬಂದಿದ್ದು, ಗಮ್ಮಿಂಗ್ ಮಾಡಿಸಿದ್ದೀನಿ. ಸೊ ಅದಕ್ಕೆ ಇದು ಹಾಳಾದರೆ ಬೇರೆ ಯಾವ ಶೂಸ್ ಬೇಕು ಅಂತ ಇತ್ತು. ಸೊ ಇನ್ನೊಂದು ಶೂಸ್ ತೊಗೊಂಡಿದ್ದೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ನನಗೆ ಹಿಂಗೆ ಪೇರಿಂಗ್ ಮಾಡೋದ್ರಲ್ಲಿ ತುಂಬ ಇಷ್ಟ. IXO ಎಂದು ಸೂಟ್ ಇತ್ತು, ಗ್ಲೌಸ್ ಇತ್ತು. ಸೊ IXO ಎಂದೇ ಯಾಕೆ ಒಂದು ಶೂ ತೊಗೋಬಾರ್ದು ಅಂತ ತರಿಸ್ಕೊಂಡೆ. ಇದು ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಇದೆ. ನನ್ನ ಫ್ರೆಂಡ್ಸ್ಗಳು ಅವಾಗವಾಗ ಫಾರಿನಿಂದ ಬರ್ತಾ ಇರ್ತಾರೆ. ಸೊ ಯಾರ ಕೈಲಾದರೂ ತರಿಸ್ಕೊಳ್ತೀನಿ. ಇವಾಗ ಹೇಗೆ ಅಂದರೆ FC Moto ಅಂತ ಒಂದು ಶಾಪ್ ಇದೆ, ಆನ್ಲೈನ್ ಶಾಪು ಯುರೋಪಲ್ಲಿ. ಸೊ ಇಲ್ಲಿಂದ ನಾನು ಆರ್ಡ್ರ್ ಮಾಡಿ ಅವ್ರ ಮನೆಗೆ ಕಳಿಸ್ತೀನಿ. ಅವರು ಯಾವಾಗ ಬರ್ತಾ ಇರ್ತಾರೋ ಆವಾಗ ತೊಗೊಂಬರ್ತಾರೆ. ಸೊ ನನಗೆ ಇಲ್ಲಿ ಕಸ್ಟಮ್ಸ್ ಉಳಿಯುತ್ತೆ. ಯೂಶ್ವಲಿ ಕಸ್ಟಮ್ಸು 77.5%, 75%, ಒಂದೊಂದು ಸತಿ 47% ನಂಗೆ ಚಾರ್ಜ್ ಮಾಡ್ತಾರೆ. ಈ ನಾನು ಹೆಲ್ಮೆಟ್ ತರಿಸ್ದಾಗಲೂ ಅಷ್ಟೇ 37,000 ರೂಪಾಯಿ ಆಯಿತು ವಿತ್ ಕೊರಿಯರು. ಬಟ್ ಇಲ್ಲಿ ಕಸ್ಟಮ್ಸ್ ನನಗೆ 18,000 ರೂಪಾಯಿ ಕಸ್ಟಮ್ಸ್ ಡ್ಯೂಟಿ ಹಾಕಿದ್ರು. ಸೊ ಅದು ನಾನು ಪೇ ಮಾಡಬೇಕಾಯ್ತು. ಸೊ ಅದು ಅವಾಯ್ಡ್ ಮಾಡಬೇಕು ಅಂತಾಗ ಈ ಥರ ಪ್ರಾಡಕ್ಟ್ಸ್ಗಳನ್ನ ನನ್ನ ಫ್ರೆಂಡ್ಸ್ ಯಾರು ಬರ್ತಾ ಇದ್ದಾರೆ ಫಾರಿನಿಂದ ಅಲ್ಲಿಗೆ ಶಿಪ್ ಮಾಡಿಸ್ತೀನಿ. ಅಲ್ಲಿಂದ ಅವ್ರ ಜೊತೆಗೆ ಬರಬೇಕಾದ್ರೆ ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಬರ್ತಾರೆ. ಸೊ ನಾನು ಇದನ್ನು ಅಲ್ಲಿಂದನೇ ತರಿಸಿದ್ದು. ಇಲ್ಲಿ ಇದು ತೊಗೋಬೇಕು ಅಂದರೆ ಒಂದು 10,000 ರೂಪಾಯಿ ಜಾಸ್ತಿ ಆಗುತ್ತೆ. ನಂಗೆ 10,000 ರೂಪಾಯಿ ಉಳೀತು. ಇವೆರಡು ಬಂದುಬಿಟ್ಟು ಇವಾಗ ತೋರಿಸಿದ ಶೂಸ್ ಬಂದುಬಿಟ್ಟು ಇದು ರೋಡ್ ಯೂಸ್ಗೆ, ಬೇಸಿಕಲಿ ಸಿಟಿ ರೋಡ್ ಯೂಸು ಒಂದು 100-150 ಕಿಲೋಮೀಟರ್ಸ್ ಹೋಗ್ತೀನಿ ಬರ್ತೀನಿ ಅಂದರೆ ಇದಕ್ಕೆ. ಸೊ
ನಾನು ಟ್ರ್ಯಾಕ್ಗೆ ಅಂತಲೇ ಒಂದು ಸಪ್ರೇಟ್ ಶೂಸ್ ಬರುತ್ತೆ. ಸೊ ಫುಲ್ಲು ಹೀಲ್ ಪ್ರೊಟೆಕ್ಷನ್ನು ಮತ್ತು ನಿಮಗೆ ಇಲ್ಲಿ ಶಿನ್ಸ್ ತನಕನೂ ನಿಮಗೆ ಪ್ರೊಟೆಕ್ಷನ್ ಬರುತ್ತೆ. ಸೊ ಲೆಟ್ ಮಿ ಶೋ ಯು ದಟ್ ಆ್ಯಸ್ ವೆಲ್. ಇದು ಬಂದು ಡೈನೀಸಿದು ಡಿ ಆ್ಯಕ್ಸಲ್ ಅಂತ. ಏನು ಡಿ ಆ್ಯಕ್ಸಲ್ ತೊಗೊಂಡೆ, ಯಾಕೆ ನಾರ್ಮಲ್ ಬೂಟ್ಸ್ ತೊಗೊಂಡಿಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇದು ಬಂದುಬಿಟ್ಟು ಡಿ ಆ್ಯಕ್ಸಲ್ ಅಂತ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇದು ಫುಲ್ಲು ಇಲ್ಲಿ ತನಕನೂ ಪ್ರೊಟೆಕ್ಷನ್ ಇದೆ ನಿಮಗೆ. ಹೀಲು ಮತ್ತು ಟೋ ಪ್ರೊಟೆಕ್ಷನ್ನು, ಗೇರ್ ಶಿಫ್ಟಿಗೆ ಮಾಡೋಕ್ಕೋಸ್ಕರ ಸ್ಪೆಷಲ್ ಪ್ಯಾಡ್ಸ್ ಇವೆಲ್ಲ ಇರುತ್ತೆ. ಇದೇನಾಗುತ್ತೆ ಅಂದರೆ ಯೂಶ್ವಲಿ ನಿಮಗೆ ರೇಸಿಂಗ್ ಬೂಟ್ಸ್ ಹಾಕೋಬೇಕಾದ್ರೆ ಸೂಟ್ದು ಕೆಳಗಡೆ ಭಾಗ ಒಳಗಡೆ ಹೋಗಿ, ಅದು ಶೂ ಒಳಗಡೆ ಹೋಗಿ ಅದು ಶೂನ ಜಾಯಿಂಟ್ ಮಾಡಿ ಶೂ ಜಿಪ್ ಹಾಕೋದ್ರಿಂದ ನಿಮ್ಗೆ ಇಲ್ಲಿ ಪ್ರೆಷರ್ ಜಾಸ್ತಿಯಾಗಿ ನಿಮಗೆ ನೋವು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದರಲ್ಲಿ ಏರಿದ್ರೆ ಇದು ಸೂಟ್ ಒಳಗಡೆ ಹೋಗುತ್ತೆ. ಇದು ಡೈನೀಸಿ ಅವ್ರದ್ದೇ ಇದು. ಸೊ ಇದರಲ್ಲೂ ಪೇರ್ ಮಾಡ್ತಾಯಿದ್ದೀನಿ ಡೈನೀಸಿ ರೇಸಿಂಗ್ ಸೂಟ್ ಜೊತೆ ಡೈನೀಸಿ ರೇಸಿಂಗ್ ಬೂಟ್ಸು. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನೋಡಿ, ಇದರಲ್ಲೂ ಇದೆ ಪ್ರೊಟೆಕ್ಷನ್ನು, ಟೋಟಲ್ ಪ್ರೊಟೆಕ್ಷನ್ ಇಲ್ಲೂ ಇರುತ್ತೆ ನಿಮಗೆ. ಅಪ್ ಟು ಹೀಲ್ ತನಕ, ನೀವು ಹೀಲ್ ಮೇಲೆ ಒಂದಿಷ್ಟು ಭಾಗದ ತನಕ ನಿಮ್ಗೆ ಪ್ರೊಟೆಕ್ಷನ್ ಬರುತ್ತೆ. ಫುಲ್ ಶಿನ್ಸ್ ಅನ್ನೋಕ್ಕಾಗಲ್ಲ, ಸೆಮಿ ಅಂತ ಹೇಳ್ಬೋದು. ಸೊ ಇದೇನಾಗುತ್ತೆ ಅಂದರೆ ಈ ಶೂಸು ಸೂಟು ಒಳಗಡೆ ಹೋಗುತ್ತೆ, ಸೂಟ್ ಮೇಲೆ ಬರುತ್ತೆ. ಸೊ ನಿಮಗೆ ಪ್ರೆಷರ್ ಇರೋಲ್ಲ ಜಾಸ್ತಿ. ಯೂಶ್ವಲಿ ಏನಾಗುತ್ತೆ ಅಂದರೆ ಸೂಟು ಶೂ ಒಳಗಡೆ ಹೋಗುತ್ತೆ, ಆಮೇಲೆ ನೀವು ಜಿಪ್ ಹಾಕ್ತೀರ, ಅದು ಟೈಟಾಗಿ ಕೂತ್ಕೊಳ್ಳುತ್ತೆ. ಆವಾಗ ಇಲ್ಲಿ ಈ ಭಾಗದಲ್ಲಿ ನಿಮಗೆ ತುಂಬ ನೋವು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದರಲ್ಲಿ ಏನಂದರೆ ಇದು ಹಾಕೊಂಡ್ಮೇಲೆ ಇದ್ರ ಮೇಲೆ ಸೂಟ್ ಬರುತ್ತೆ. ಸೊ ನಿಮಗೆ ಆರಾಮಾಗಿ ಕಾಲನ್ನ ತಿರುಗ್ಸೋಕ್ಕೆ, ಗೇರ್ ಶಿಫ್ಟಿಂಗಿಗೆಲ್ಲ ಮತ್ತು ಬ್ರೇಕಿಂಗಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಡೈನೀಸಿ ಡಿ ಆ್ಯಕ್ಸಲ್ ಅಂತ. ಇದು ತುಂಬ ಕಾಸ್ಟ್ಲಿ. ನಾನು ಜರ್ಮನಿಯಿಂದ ನನ್ನ ಫ್ರೆಂಡ್ ನಿಶಾಂತ್ ಅಂತ ಒಬ್ಬರು ಬರ್ತಾಯಿದ್ರು. ಸೊ ನಾನು ಹೇಳಿದೆ ತರಲಿಕ್ಕಾಗುತ್ತಂತ. ಸೊ ತರ್ತೀನಿ, ಲಗೇಜ್ ಜಾಸ್ತಿ ಇಲ್ಲಾದರೂ. ಸೊ ಇದು ನನಗಲ್ಲಿ ಅರೌಂಡ್ 45,000 47,000 ಕಾಸ್ಟಿಂಗು. ಬಟ್ ಇಲ್ಲಿ ಆ ಟೈಮಲ್ಲಿ ಈ ಶೂಸು ನನಗೆ 69,000 ಹೇಳಿದ್ರು, ಇಲ್ಲಿ ಡೈನೀಸಿ ಶೋರೂಮ್ ಲ್ಯಾವೆಲ್ ರೋಡಲ್ಲಿ. ಸೊ ನಾನು ಇದನ್ನು ಅಲ್ಲಿಂದ ತರಿಸಿದೆ. ಸೊ ಅಲ್ಲೊಂದು 20,000 ಉಳಿತು. ಸೊ ದಿಸ್ ಇಸ್ ಡೈನೀಸಿ ಡಿ ಆ್ಯಕ್ಸಲ್ ಶೂಸ್. ಸೊ ತುಂಬಾ ಕಾಸ್ಟ್ಲಿ ಇಲ್ಲಿ, ಬಟ್ ಹೊರಗಡೆಯಿಂದ ನಿಮ್ಮ ಫ್ರೆಂಡ್ಸ್ ಯಾರೋ ಬರ್ತದೆ ತರಿಸ್ಕೊಳ್ಳಿ, ತುಂಬ ಹೆಲ್ಪ್ಫುಲ್. ಇದು ಟ್ರ್ಯಾಕ್ ಓಡಿಸೋಕ್ಕೆ, ಮತ್ತು ನೀವು ಯಾವುದಾದ್ರೂ ಒಂದು ಊರಿಗೆ ಹೋಗಿ ಬರ್ತೀನಿ ಅಂತೀರ ಅಂದರೆ ಲೈಕ್ ತುಂಬ ದೂರ ಓಡಿಸ್ಕೊಂಡು ಹೋಗಿ ಗಾಡಿ, ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಬರ್ತೀನಿ ಅಂದರೆ ಇದು. ನಾನು ಗೋವಾಗೆಲ್ಲ ಇದನ್ನು ಹಾಕ್ಕೊಂಡು ಹೋಗಿದ್ದೀನಿ. 2 ಸತಿ IBWಗೆ ಹೋಗಿದ್ದೀನಿ ಗೋವಾದಲ್ಲಿ ಈ ಶೂಸಲ್ಲಿ ಅಷ್ಟೇ. ಓಕೆ, ಸದ್ಯಕ್ಕೆ ಇಷ್ಟು ನನ್ನ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ನನ್ನ ಬೈಕಿಗೆ ಏನೇನು ಆಕ್ಸೆಸರೀಸ್ ಹಾಕಿದ್ದೀನಿ, ಏನು ಬಿಸ್ನೆಸ್ ಮಾಡ್ತೀನಿ, ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ, ಹೇಗೆ ಇಷ್ಟು ಸಂಪಾದನೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಹಾಕ್ತೀನಿ. ಥ್ಯಾಂಕ್ ಯು.